ಬಟ್ಟೆಗಳು ಅವು ಇವು ಅದು ಎಲ್ಲಿ ಮಾಡೋಗ್ತೀನೋ ಅದು ಎಲ್ಲಿ ಬಿಸಾಕ್ತೀನೋ ಒಂದೂ ನಂಗೆ ಗೊತ್ತಾಗಕ್ಕಿಲ್ಲ, ಒಂದೂ ನಂಗೆ ತಿಳಿಯಕ್ಕಿಲ್ಲ. ಅಯ್ಯೋ ನನ್ನ ಮೊಮ್ಮಗ ಬೇರೆ ಆಸ್ಪತ್ರೆನಾಗ ಅವನಿ ಬಿರ್ಬಿರ್ನ ಹೊಂಟ್ಬಿಡ್ಬೇಕು. ಇನ್ನೇನು ಇವತ್ತು ಇಲ್ಲ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ, ಕರ್ಕೊಂಬಿಟ್ಟು ಬರಬೇಕು. ದೇವ್ರೆ ನಿನ್ನ ಕೈ ಮುಗಿದು ಬೇಡ್ಕೊಂತೀನಿ ಕಣಪ್ಪ. ನನ್ನ ಮೊಮ್ಮಗ ಮಾಮೂಲಿ ಮನುಷ್ಯನ ಥರ ನಂಗೆ ಆಡಿದಂಗೆ ಸರಿಯಾಗಿ ವಾಸಿಯಾಗಿರಂಗೆ ಮಾಡಪ್ಪ. ಸಾಕು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಡಾಕ್ಟ್ರು, ಅದು ಎಲ್ಲನೂ ಮೇಸೋರೋಗಿ ನನ್ನ ಮೊಮ್ಮಗ ಸರಿಯಾಗಿ ಆಗಂಗೆ ಮಾಡಪ್ಪ. ಅಕ್ಕ ಶಿವು ಬಂದೆ. ಓ ನೀನೇನಕ್ಕ? ಇಲ್ಲ ಕಣಕ್ಕ, ಅದೇ ಒಂದು 2 ದಿನ ಆಗಿತ್ತಲ್ಲ ಸಾಕು ಟ್ರೀಟ್ಮೆಂಟು, ಅದಕ್ಕೆ ನೀ ಸ್ವಲ್ಪ ದುಡ್ಡೆಲ್ಲ ಕೊಟ್ಟಬೇಕಿತ್ತು. ದುಡ್ಡು ಹೊಂದಿಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಹಿಂಗೇನಿಯ ಒಂದೇ ಸಮನಾಗೆ ನೀವು ಓಡ್ ಬಂದ್ಬಿಟ್ಟೆ. ಈಗ ಹೋಗ್ಬೇಕು, ಮತ್ತೆ ಹೋದ್ರೆ ನಾಳೆಗೇನೋ ಡಿಸ್ಚಾರ್ಜ್ ಮಾಡ್ತಾರಂತೆ, ಮಾಡಿಸ್ಬಿಟ್ಮೇಲೆ ಕರ್ಕೊಂಬಿಟ್ಟು ಬಂದ್ಬಿಡ್ತೀನಿ ತಗ. ಅಕ್ಕ ಶಿವು ಹೆಂಗವನಕ್ಕ ಈಗ? ಅದು ಎಂತ ಟ್ರೀಟ್ಮೆಂಟ್ ಕೊಟ್ಮೇಲೆ ಮಾಮೂಲಿ ಥರ ಮೊದಲಿನ ಥರ ಆಗವನ? ಏನೋ ಇನ್ನೂ ಜ್ಞಾನ ಬಂದಿರಲಿಲ್ಲ, ಬಂದಮೇಲೆ ಡಾಕ್ಟ್ರು ಹೇಳ್ತಾರೆ ಜ್ಞಾನಗಿನ ಏನು ಬಂದಿಲ್ಲ ಇನ್ನೂ. ಅವನಿಗೆ ಸಾಕು ಟ್ರೀಟ್ಮೆಂಟ್ ಕೊಟ್ಮೇಲೆ ಮಾತಾಡ್ಸೇ ಇಲ್ಲ ಯಾರೂ. ಮಾತಾಡ್ಸಿದ್ಮೇಲೆ ಗೊತ್ತಾಯ್ತದ ಕಣಕ್ಕ. ಈಗ ಆಸ್ಪತ್ರೆ ತವೇ ನನಗೆ ಹೋಯ್ತಾ ಇದ್ದೀನಿ, ಅವರು ಇವ್ರ ಒಂಚೂರು ಸಾಲ ಮಾಡಿದೆ, ಈಗ ದುಡ್ಡು ಎತ್ಕೊಂಡು ಹೋಗ್ಬೇಕು. ಇನ್ನೇನು ಮಾಡೋಕ್ಕಾಯ್ತದೆ? ನನ್ನ ಮೊಮ್ಮಗೂ 4 ಜನರ ಥರ ಇರಬೇಕಲ್ಲ ಪೆದ್ದಾಗ್ದಿದ್ದಂಗೆ, ಅದಕ್ಕೆ ನನಗೆ ಹೋಗ್ತಾ ಇದ್ದೀನಿ. ಅಕ್ಕೋ ಇನ್ನೊಂದು ವಿಷಯ ಗೊತ್ತೇ? ಅದೇ ಈ ಮನೆಗೆ ಬಂದಿದ್ಲಲ್ಲ ನಿನ್ನ ಮೊಮ್ಮಗನ ಎಂಡ್ರು, ಹಾಂ ಆ ಸಾವಕತಿ ಮಗಳು, ಆ ಸಾವಕತಿ ಮಗಳಿಗೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟವನಂತೆ. ಈಗ ಆಸ್ತಿ ಎಲ್ಲ ನಂದೇ ಅಂತ ಮೆರಿತಿದ್ವಲ್ಲ, ಮೆರಿತಿರ ಅವ್ರಿಗೆ ಈಗ ಆಸ್ತಿ ಎಲ್ಲನೂ ಮಗನ ಹೆಸರಿನಾಗೈತಂತೆ. ದೊಡ್ಡೇನ್ರೆ ಎಲ್ಲನೂ ಮಗನ ಹೆಸ್ರಿಗೆ ಬರೆದ್ಬಿಟ್ಟು ಸತ್ತೋಗ್ಬಿಟ್ಟವಳಂತೆ. ಅದಕ್ಕೆ ಇವಾಗ ಅದೇ ಅವಳು ಸೊಸೆ ಅವಳಲ್ಲ ಸಾವಕತಿ ಸೊಸೆ ಸರಿಯಾಗಿ ಆಟ ಆಡಿಸ್ತಾವಳಂತೆ ಅವಳಂತೂ. ನೋಡ್ದೇನಕ್ಕ ಕೆಟ್ಟವ್ರಿಗೆ ಹಿಂಗೇನೇ ಆಗೋದು. ಹೌದೇ? ಮತ್ತು ಆ ಪಟ್ಟಿ ಮೆರ್ಕೊಂಡು ಹೋಗ್ಬಿಟ್ಲು, ಆ ಪಟ್ಟಿ ಮೆರಿತಿದ್ಲು ದೇವರು ಸರಿಯಾಗೆ ಮಾಡೋಂತಾಗ. ಅಲ್ಲ ನಮ್ಮ ಮನೆ ಒಬ್ಬನೇ ಹಂಗೆ ಹಿಂಗೆ ಅಂತಿದ್ಲಲ್ಲ, ಸರಿ ಇವಳ ಮನೇನು ಇವಾಗ ಮನೆನೇ ಗೊತ್ತಿಲ್ವಲ್ಲ ಇವಳಿಗೆ. ಅಯ್ಯೋ ಯಾ ಪಟ್ಟಿ ತಗೊಳಕ ನನಗೆ ಯಾಕೆ? ದೇವರು ಕಂಡುಬಿಟ್ಬಿಟ್ಟು ನನ್ನ ಮೊಮ್ಮಗ ಶಾಕ್ ಆಗೋಗ್ಬಿಟ್ಟು ಪೆದ್ದಾಗೋಗ್ಬಿಟ್ಟ. ಅವ್ರ ಅಪ್ಪ ಅಮ್ಮ ಸತ್ತಿರೋದಕ್ಕೆ ಇವಾಗ ಸಾಕಿಂದ ಹೊರಗಡೆ ಬಂದ್ಬಿಟ್ಟು ನಾರ್ಮಲಾಗಿ ಆಗ್ಬಿಟ್ಟು ಅವ್ನ ಜೀವನ ಅವ್ನು ಕಟ್ಕೊಂಡ್ಬಿಟ್ಟು ನಂಗೆ ಅಷ್ಟೇ ಸಾಕು. ಅವಳನ್ನ ಕಟ್ಕೊಂಡು ನನಗೇನಾಗಬೇಕು? ಬಾ ಈ ವಿಷಯ ಎಲ್ಲ ನಂಗೆ ಮೊದಲೇ ಗೊತ್ತಿತ್ತು, ನಾನು ಹಿಂಗೆ ಹೇಳಿಲ್ಲ ಯಾವತ್ತೇ ನಿನಗೆ? ಹ್ಞೂ ಕಣಕ್ಕ, ಇನ್ನೊಂದು ಕಿತ ಬಂದರೆ ಆ ಕಂತ್ರಿನ ಸೇರಿಸ್ಬಿಡ ಮನೆಗೆ. ಇನ್ನೊಂದು ಸೇರ್ಸಕ್ಕೆ ಹೋಗು, 3 ಬಿಟ್ಬಿಟ್ಟವು ಅಲ್ಲ ಅನುಭವಿಸ್ಲಿ ತಗ, ಗೊತ್ತಾಯ್ತದ ಅವಾಗ. ಅದೇ ಅನುಭವಿಸ್ಕೊಂಡು ಸಾಯ್ಲಿ ತಗ. ಅಕ್ಕ ಮೊದಲು ಹೋಗ್ಬಿಟ್ಟು ಬಿರ್ನ ನಿನ್ನ ಮೊಮ್ಮಗನ ಕರ್ಕೊಂಬಿಟ್ಟು ಪಾಪ. ಶಿವನ್ ನೋಡಂಗಾಗೈತೆ ನನಗಂತೂ ಬಿರ್ನ ಕರ್ಕೊಂಬಿಟ್ಟು ಬಾ. ಅದೇನು ಆಸೆ ಆಗೈತೋ ಇಲ್ವೋ, ಏನಾರ ಕಷ್ಟ ಆದರೆ ಕೇಳು, ಸಹಾಯ ಮಾಡ್ತೀನಿ. ಸರಿ ಕಣಕ್ಕ, ಆಸ್ಪತ್ರೆಗೆ ಹೋಗ್ಬಿಟ್ಟು ನನ್ನ ಮೊಮ್ಮಗನ ನೋಡ್ಕೊಂಡು ಆಮೇಕಿಂದ ಸಿಗ್ತೀನಿ ತಗ. ನಿಂಗೆ ಬತ್ತೀನಿ ನಾಳಿಕೆ, ಆವಾಗ ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗಿವಂತೆ. ಸರಿ ಕಣಕ್ಕ ಆಯಿತು. ಯಪ್ಪ ಬಿರ್ನ ಎಲ್ಲ ಎತ್ಕೊಂಬಿಟ್ಟು ಹೊಂಟ್ಬಿಡ್ಬೇಕು, ಬಸ್ ಲೇಟ್ ಆಯ್ತದೆ. ನನ್ನ ಮೊಮ್ಮಗ ಇನ್ನೂ ಎದ್ದೇ ಇಲ್ವಲ್ಲಪ್ಪ. ಮೊಮ್ಮಗನೇ ಶಿವು ಯಪ್ಪ ದೇವ್ರೇ, ಅಪ್ಪ ದೇವ್ರೆ ನೀನೇ ಕಾಪಾಡಬೇಕಪ್ಪ. ನನ್ನ ಮೊಮ್ಮಗಂಗೆ ಏನು ಆಗ್ತಿದ್ದಂಗೆ ನೀನೇ ಕಾಪಾಡಪ್ಪ. ಅಯ್ಯೋ ಡಾಕ್ಟ್ರದು ಬರಲಿಲ್ವಲ್ಲ. ಮೊಮ್ಮಗನೇ ಡಾಕ್ಟ್ರೆ ನನ್ನ ಮೊಮ್ಮಗ ಇನ್ನೂ ಮಾತಾಡ್ತಾನೆ ಇಲ್ವಲ್ಲ ಡಾಕ್ಟ್ರೆ. ನನ್ನ ಮೊಮ್ಮಗಂಗೆ ಎಲ್ಲ ಸೊರೈತೆ ಡಾಕ್ಟ್ರೆ. ಹಾಂ ಅದೆಂಥದ್ದು ಕರೆಂಟ್ ಟ್ರೀಟ್ಮೆಂಟ್ ಏನೋ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಡಾಕ್ಟ್ರೆ, ಎಲ್ಲ ಸೊರೈತೆ ಡಾಕ್ಟ್ರೆ. ನೋಡಿ ನಿಮಗೂ ಗೊತ್ತು ನಾವೇನು ಇದನ್ನು ಒಂದೇ ದಿನದಲ್ಲೆಲ್ಲ ಮಾಡಿಲ್ಲ ಅಂತೇಳ್ಬಿಟ್ಟು ಸುಮಾರು ದಿನದಿಂದ ಇವ್ರಿಗೆಲ್ಲನೂ ಥೆರಪಿಗಳು ಮಾಡಿ ಅದು ಮಾಡಿ ಇದು ಫೈನಲ್ಲಾಗಿ ಮಾಡ್ತಾ ಇದ್ದೀವಿ ನಾವು. ಹಾಂ ನಾನು ತುಂಬ ಎಲ್ಲ ನೋಡಿದ್ದೀನಿ, ತುಂಬ ಜನ ಎಲ್ಲನೂ ಶಾಕಿಂದ ಹೊರಗಡೆ ಬಂದು ಎಲ್ಲ ನಾರ್ಮಲಾಗಿ ಆಗಿದ್ದಾರೆ. ನಿಮ್ಮ ಮೊಮ್ಮಗೂ ಏನಾಗಲ್ಲ ಬಿಡಿ, ಏನು ತೊಂದರೆ ಇಲ್ಲ. ಖಂಡಿತ ಅವ್ರಿಗೆ ಶಾಕಿಂದ ಹೊರಗಡೆ ಬಂದು ಅವರು ಎಲ್ಲ ನಾರ್ಮಲ್ ಥರ ಆಗ್ತಾರೆ. ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ತುಂಬ ಚಿಕ್ಕ ಏಜಲ್ಲಿ ಈ ಥರ ನಡೆದಿರೋದಕ್ಕೆ ತುಂಬ ಶಾಕ್ ಆಗೋರು ಅಷ್ಟೇನೆ. ಎಲ್ಲ ಟ್ರೀಟ್ಮೆಂಟು ಕೊಟ್ಟಿದ್ದೀವಿ. ಅವ್ರಿಗೆ ನಿದ್ದೆ ಬರಲಿ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಟ್ಟಿದ್ವಿ. ಇನ್ನೇನು ಎಚ್ಚರಿಕೆ ಆಗೋ ಟೈಮ್ ಆಯಿತು, ಇನ್ನೇನು ಎಚ್ಚರಿಕೆ ಆಗುತ್ತೆ. ನೀವೇನು ತೊಂದರೆ ತಗೊಳಕ್ಕೆ ಹೋಗ್ಬೇಡಿ. ಆರಾಮಾಗಿರಿ. ನಾನು ಬೇರೆ ಪೇಷಂಟ್ಸ್ ಇದ್ದಾರೆ ಎಲ್ಲ ಚೆಕ್ ಮಾಡ್ತಾ ಇರ್ತೀನಿ, ಆಮೇಲೆ ನಾನು ಬರ್ತೀನಿ. ಡಾಕ್ಟ್ರೆ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೇ? ಇಂಥವೆಲ್ಲ ಮಾಡಿದ್ರೆ ಕರೆಂಟ್ ಶಾಕ್ ಕೊಟ್ಬಿಟ್ರೆ ಕಾಗೆ ಆಗೋಗ್ಬಿಟ್ಟು ಸತ್ತೋಯ್ತಾರೆ ಅಂತ ಹೇಳ್ತಾರೆ. ಚೇ ಆ ಥರ ಅಲ್ಲಮ್ಮ. ಕರೆಂಟ್ ಶಾಕ್ ಕೊಡೋದ್ರೆ ಏನು ಕರೆಂಟ್ನೇನು ಇಕ್ಬಿಡೋದಲ್ಲ, ಅದು ನಾವು ಬೇರೆ ಥರ ಮಾಡಿರೋದು. ಆಪ್ತ ಸಮಾಲೋಚನೆ ಅದು ಇದು ಎಲ್ಲ ಮಾಡಿಬಿಟ್ಟು ಅವ್ರನ್ನ ಹೊರಗಡೆ ತಗೊಂಬಿಟ್ಟು ಬಂದಿದ್ದೀವಿ. ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ನೀವು 2 ವರ್ಷದಿಂದ ತೋರಿಸ್ತಾ ಇದ್ದೀರಾ ಹಾಸ್ಪಿಟಲ್ಗೆ. ಹಾಂ ನಿಮಗೆ ನಂಬಿಕೆ ಇಲ್ವಾ ನಮ್ಮ ಮೇಲೆ? ಐತೆ ಐತೆ ನಂಬಿಕೆ ಐತೆ. ಕೂಲಿ ನಾಳಿ ಮಾಡಿರೋ ದುಡ್ಡೆಲ್ಲ ತಂದ್ಬಿಟ್ಟು ನಿಮ್ಗೆ ಏನಿಯ ಸುರಿದೀವ್ನಿ ನಾನು, ನನ್ನ ಮೊಮ್ಮಗಂಗೆ ಎಲ್ಲ ಒಳ್ಳೇದಾಗಲಿ ಅಂತ. ಖಂಡಿತ ಆಗುತ್ತೆ, ಎದ್ರೆ ನೀವೇ ಮಾತಾಡಿಸಿ. ಏನು ತೊಂದರೆ ಇಲ್ಲ. ನಾನು ಬರ್ತೀನಿ. ಸರಿ ಡಾಕ್ಟ್ರೆ ಆಯಿತು. ಮೊಮ್ಮಗನೇ ಶಿವು ಎದ್ಬಿಟ್ಟ. ಶಿವು ಅಯ್ಯಲ್ಲೇ ಶಿವು ಎದ್ಬಿಟ್ಟ. ಮೊಮ್ಮಗನೇ ನಿಂಗೇನು ತೊಂದರೆ ಆಯ್ತಿಲ್ಲ ತಾನೇ? ಅಜ್ಜಿ ನೀನಾ? ಅಜ್ಜಿ ಹಾಂ ನಾನೇ ಮೊಮ್ಮಗನೇ. ಅಪ್ಪ ಸದ್ಯ ಡಾಕ್ಟ್ರು ಇವಾಗ ತಾನೇ ಬಂದಿದ್ರು, ನಿಂಗೆ ಎಲ್ಲನೂ ನೆನಪಾಯ್ತದೆ ಅಂತ ಹೇಳಿದ್ರು. ಮೊಮ್ಮಗನೇ ಅಪ್ಪ ಸದ್ಯ. ಮೊಮ್ಮಗನೇ ಈಗೇನು ತೊಂದರೆ ಇಲ್ಲ ಅಲ್ವಾ ನಿಂಗೆ? ಹಬ್ಬ ಇಲ್ಲ ಅಜ್ಜಿ, ಏನೂ ತೊಂದರೆ ಇಲ್ಲ. ಸ್ವಲ್ಪ ತಲೆಲ್ಲ ನೋವ್ತಾಯ್ತು ಅಷ್ಟೇನೆ ಅಜ್ಜಿ. ಮತ್ತು ನನಗೆ ಅದು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ ಮೊಮ್ಮಗನೇ, ಅಯ್ಯೋ ಪೆದ್ದ ಇದ್ದಂಗಿದ್ದಲ್ಲ, ಇವಾಗ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದ್ಯಾ ಕಣ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೀಯ ನೀನಂತನೂ.
ಅಜ್ಜಿ ನನ್ನ ಯಾಕೆ ಪೆದ್ದ ಅಂತ ಇದೀಯಾ? ನಾನೇನ್ ಪೆದ್ದ ಆಗಿದ್ದೆ? ಹೊಲಲಲಲೇ ಮೊಮ್ಮಗನೇ, ಹಪ್ಪ ಸದ್ಯ ನಿನ್ಗೆಲ್ಲ ನನ್ನ ಹೆಸರು ಐತಲ್ಲ ಅಷ್ಟೇ ಸಾಕು ನನಗೆ. ಅಪ್ಪ ದೇವ್ರೆ, ದೊಡ್ಡ ನಮಸ್ಕಾರನಪ್ಪ ನಿಂಗೆ. ಅಪ್ಪ ಮೊಮ್ಮಗನೇ, ನೀನು ಈ ಥರ ನೋಡಕ್ ನಂಗೆ 2 ಕಣ್ಣು ಸಾಲ್ದು. ನೀನು ಹೆಂಡ್ತಿ ಏನಾದ್ರೂ ಹಿಂಗೆ ನೀನು ನೋಡ್ಬಿಟ್ಟಿದ್ರೆ ಅಷ್ಟೇನಿಯ ಉರ್ಕೊಂಡು ಸತ್ತೋಗ್ಬಿಟ್ಟಿರೋಳು. ಏನು ತಮಾಷೆ ಮಾಡ್ತಿದ್ಯಾ ಅಜ್ಜಿ? ಮದುವೆ ಅಂತ ಹೇಳ್ಬಿಟ್ಟು ಯಾವ ಮದುವೆ ಆಗಿದ್ದೀನಿ ನಾನು? ಸುಮ್ಮನೆ ತಮಾಷೆ ಮಾಡಕ್ ಹೋಗ್ಬೇಡ ನೀನಂತ ನಾನು. ಅದು ಮೊಮ್ಮಗನೇ, ಅಜ್ಜಿ ಮನೆಗೆ ಯಾವಾಗ ಹೋಗೋದು? ಮನೆ ಕರ್ಕೊಂಡು ಹೋಗಲ್ವಾ ನೀನು? ಡಾಕ್ಟ್ರ ಹತ್ರ ಮಾತಾಡಿದ್ದೀನಿ, ಡಾಕ್ಟ್ರು ಕಳಿಸ್ಕೊಡ್ತಾರೆ. ಇದೇನಪ್ಪ ನನ್ನ ಮೊಮ್ಮಗಂಗೆ ನಾನು ನೆನಪಿದ್ದೀನಿ. ಊರು ನೆನಪೈತೆ, ಎಲ್ಲ ನೆನಪೈತೆ, ಆದರೆ ಹೆಂಡ್ತಿ ಮಾತ್ರ ನೆನಪಾಯ್ತಿಲ್ವಲ್ಲ ಇವನಿಗೆ. ಇದು ಯಾಕೆ ಅಂತ ಹೇಳ್ಬಿಟ್ಟು ಅಯ್ಯೋ, ನೆನಪಾಗ್ದಿರೋದು ಒಳ್ಳೇದಾ? ಹೆಂಗ ಅವಳು ಬರೋಕ್ಕಿಲ್ಲ ದರಿದೋಳು. ಸುಮ್ಮನೆ ನೀನು ನೆನಪು ಮಾಡ್ಬಿಟ್ಟು ಸುಮ್ಕೆ ನೀನು ಯಾಕೆ ತಲೆ ತಿನ್ಬೇಕಲ್ವಾ? ಮರ್ತೇ ಹೋಗ್ಲಿ ಬಿಡು ಎಲ್ಲನೂ. ಹೆಂಗೋ ಇವಾಗ ಮಾಮೂಲಿ ಮನಸ್ಸಿನ ಥರ ಆಗೋನಲ್ಲ, ಪೆದ್ದ ಆಗಿದ್ದೋನು ಈ ಪಾಟಿ ಬದಲಾಗವನಲ್ಲ, ಅದಕ್ಕೆ ನಾನು ಖುಷಿ ಪಡಬೇಕು ಅಲ್ವೇ? ಸುಮ್ಮನೆ ನೀನು ಹೆಂಡ್ತಿ ಅವಳೆ ಅದು ಇದು ಅಂತ ಹೇಳ್ಬಿಟ್ಟು ನಾಪ್ಸೋದು, ಆಮೇಲೆ ಇವ್ನು ಹುಡಿಕೊಂಡು ಹೋಗೋದು, ಅವಳು ಗುದ್ದು ಕಳ್ಸೋದು ಎಲ್ಲ ಯಾಕೆ ಬೇಕು? ಬಾಯಿ ಜಾರಿನೂ ಈ ಮಾತು ನಾನು ಅವನ ಹತ್ರ ಹೇಳ್ಬಾರ್ದಿತ್ತು. ಬಿಡು, ಬೇಡ ಹೋಗ್ಲಿ. ಹಲೋ ಅಜ್ಜಿ, ಆ ಕಡೆ ತಿರ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯಾ? ಈ ಕಡೆ ಸ್ವಲ್ಪ ತಿರುಗಿ ನೋಡು. ಅಜ್ಜಿ, ನನಗೇನಾಗಿತ್ತು ಅಂತ ನನಗೆ ಗೊತ್ತಿಲ್ಲ. ಅದು ನನಗೆ ಅಷ್ಟೊಂದೇನೋ ನೆನಪು ಬರ್ತಿಲ್ಲ. ಅಪ್ಪ ಅಮ್ಮ ಸತ್ತಿರೋದು ಅದೆಲ್ಲ ಸ್ವಲ್ಪ ನೆನಪೈತೆ, ಆಮೇಲೆ ಸ್ವಲ್ಪ ನೆನಪೈತೆ, ಸ್ವಲ್ಪ ನೆನಪಿಲ್ಲ. ನನಗೆ ಗೊತ್ತು. ನಾನು ನೆನ್ನೆ ನನಗೆಲ್ಲನೂ ನನ್ನ ಕಣ್ಬಿಟ್ಟು ನೋಡಿದಾಗ ನನ್ನ ರಿಪೋರ್ಟ್ಸ್ ಎಲ್ಲ ನಾನೇ ಓದಿದ್ದೀನಿ. ನನಗೆಲ್ಲ ಗೊತ್ತಾಯಿತು. ನನಗೆ ಎಲ್ಲ ಶಾಕ್ ಥರ ಆಗ್ಬಿಟ್ಟು ನಾನೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಅಂತ. ನಾನೇನಾದರೂ ತಪ್ಪಾಗೇನಾದರೂ ಮಾತಾಡಿ ತಪ್ಪಾಗೇನಾದರೂ ನಡ್ಕೊಂಡ್ರೆ ನನ್ನ ಕ್ಷಮಿಸ್ಬಿಡು ಅಜ್ಜಿ. ಅಯ್ಯೋ ಮೊಮ್ಮಗನೇ, ಅಷ್ಟು ದೊಡ್ಡ ಮಾತೆಲ್ಲ ಮಾತಾಡ್ಬೇಡ ಕಣಪ್ಪ. ಅಂಥ ಮಾತುಗಳೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ನೀನು ನನ್ನ ಮುದ್ದಿನ ಮೊಮ್ಮಗ ಅಲ್ವಾ? ನಿಂಗೆ ಒಂದೊಂದೇ ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಕಣಪ್ಪ. ನೀನು ಸೋರೋದಲ್ಲ ಅಷ್ಟೇ ಸಾಕು. ಅಜ್ಜಿ, ನಮ್ಮ ಗೌರಿ ಹಸು ಹಂಗೇನೆ ಹೊಲ್ದಾಗೆಲ್ಲ ಬೆಳೀತಿದ್ದಲ್ಲ ಜೋಳ ಎಲ್ಲ ಹೆಂಗೈತೆ? ಗೌರಿ ಅಲ್ಲಪ್ಪ, ಗೌರಿ ಸತ್ತೋಗಿ ಈ ಗೌರಿ ಮೊಮ್ಮಗು ಇರೋದು ನಮ್ಮ ಹತ್ರ ಮೊಮ್ಮಗಳು. ಎಲ್ಲ ಸಂದಕೈತೆ ಕಣಪ್ಪ, ಎಲ್ಲ ಸಂದಕ್ಕೆ ನಡ್ಕೊಂಡು ಹೋಯ್ತೈತೆ. ನೀನು ಬಂದ್ಬಿಟ್ಟು ನೇಗ್ಲೊಂದು ಹಿಡಿದ್ಬಿಟ್ರೆ ನೋಡು, ನಮ್ಮ ಬಾಳ್ ಬಂಗಾರ ಆಗೋಗ್ಬಿಡ್ತದೆ. ಅಜ್ಜಿ, ಭೂಮಿ ತಾಯಿನ ನಂಬಿಟ್ಟು ಕೆಟ್ಟವ್ರು ಯಾರೂ ಇಲ್ಲ ಕಣಜ್ಜಿ. ನಾನು ಬಂದ್ಬಿಟ್ಟು ವ್ಯವಸಾಯನೇ ಮಾಡ್ಬಿಟ್ಟು ಚೆನ್ನಾಗಿ ನೋಡ್ಕೊಂತೀನಿ. ಇಷ್ಟು ದಿನ ಏನು ನಡೀತು ಏನಾಯ್ತು ಅಂತ ಅಷ್ಟೊಂದೇನು ಗೊತ್ತಾಗ್ತಿಲ್ಲ ಅಜ್ಜಿ. ಮತ್ತೆ ಪಕ್ಕದ ಮನೆ ಐತಲ್ಲ ಪಂಕಜಕ್ಕ, ಎಲ್ಲ ಹೆಂಗವ್ರೆ? ಎಲ್ಲ ಚೆನ್ನಾಗವ್ರ? ನಾನು ನಿನ್ನ ಹತ್ರ ಇಷ್ಟು ಆರಾಮಾಗಿ ಮಾತಾಡ್ತಿರ್ಲಿಲ್ಲ. ನಿನ್ನೆ ರಿಪೋರ್ಟ್ ನೋಡ್ಬಿಟ್ಟು ನನ್ನ ಬಗ್ಗೆ ನಾನೇ ತಿಳ್ಕೊಂಡೆ ಅಜ್ಜಿ. ಈಗ ನನಗಂತೂ ಸಮಾಧಾನ ಆಗ್ತಾಯಿದೆ. ಮತ್ತೆ ಅಜ್ಜಿ, ನಾವು ಯಾವಾಗ ಮನೆಗೆ ಹೋಗೋದು? ಡಾಕ್ಟರ್ ಏನಂತ ಹೇಳಿದ್ರು? ಮೊಮ್ಮಗನೇ, ಡಾಕ್ಟ್ರು ನಾಳಿಕೆನೆಯ ಬಿಟ್ಬಿಟ್ಟು ಕಳಿಸ್ತಾರಂತೆ ಕಣ್ ಮೊಮ್ಮಗನೇ. ನೀನು ಏನು ಚಿಂತೆ ಮಾಡೋಕೆ ಹೋಗ್ಬೇಡ, ನಾನಿದ್ದೀನಲ್ಲ, ನಾನು ನಿನ್ನನ್ನು ನೋಡ್ಕೊತೀನಿ. ಹೆಂಗೋ 2 ವರ್ಷ ನಿನಗೆ ಡಾಕ್ಟ್ರ್ ಹತ್ರ ತೋರಿಸಿದಕ್ಕೂ ಸಾರ್ಥಕ ಆಗೋಗ್ಬಿಡ್ತು ಮೊಮ್ಮಗನೇ. ನನಗಂತೂ ಸಾರ್ಥಕ ಆಗೋಗ್ಬಿಡ್ತು. ಎಷ್ಟಾದರೂ ಪರವಾಗಿಲ್ಲ, ಎಷ್ಟೋದ್ರೂ ಪರವಾಗಿಲ್ಲ. ನೀನು ಇದೆಯಾ ಅಂತಂದರೆ ನಂಗೆ ಅದೇ ಆನೆ ಬಲ ಇದ್ದಂಗೆ. ಹಾಯ್, ಹೇಗಿದ್ದೀರಾ ಇವಾಗ? ಚೆನ್ನಾಗಿದ್ದೀನಿ ಅಜ್ಜಿ. ನರ್ಸು ಅಜ್ಜಿ, ಇವರೇನೇನೆ ರಾತ್ರಿ ಎಲ್ಲ ನನಗೆ ಎಚ್ಚರಿಕೆ ಆದಾಗ ನಾನೇ ತಲೆ ಕೆಟ್ಟೋಗ್ಬಿಟ್ಟು ತಲೆ ಕೆರ್ಕೊಂಡು ಕೂತಿದ್ದೆ. ಏನಾಗಿದ್ದೀನಿ ಏನು ಬಿಟ್ಟಿದ್ದೀನಿ ಅಂತ ಗೊತ್ತಿದ್ದಕ್ಕೆ ಇವರೇ ರಿಪೋರ್ಟ್ ಎಲ್ಲ ತೋರಿಸ್ಬಿಟ್ಟು ನಾನು ನಾಳೆದೆಲ್ಲ ಹೇಳಿ ಸ್ವಲ್ಪ ಎಲ್ಲ ನೆನಪೆಲ್ಲ ಬರಂಗೆ ಮಾಡಿಬಿಟ್ರು. ಇವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಅಜ್ಜಿ. ಅಯ್ಯೋ, ತುಂಬ ಧನ್ಯವಾದ ಕಣಮ್ಮ. ನನ್ನ ಮೊಮ್ಮಗಂಗೆ ಈ ಪಾಟಿ ಸಹಾಯ ಮಾಡಿದ್ಯಾ? ಸದ್ಯ ನಮ್ಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗೆ ಗೊತ್ತಾಯ್ತಾ ಇರಲಿಲ್ಲ. ಈ ಪಾಟಿ ಎಲ್ಲ ನೀವು ಸಹಾಯ ಮಾಡಿಬಿಟ್ಟಿದ್ಯಲ್ಲ ಕಣವ, ನಿನ್ನ ಋಣವನ್ನ ಮರೆಯೋಕ್ಕಿಲ್ಲ. ಅಯ್ಯೋ ಅಜ್ಜಿ, ಇದು ನನ್ನ ಕೆಲಸ ಅಷ್ಟೇನೆ. ಅವ್ರಿಗೆ ಮಧ್ಯರಾತ್ರಿ ಎಚ್ಚರಿಕೆಯಾಗಿ ಸುಮ್ಮನೆ ನಾನು ಎಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ಕಿರ್ಚಾಡ್ತಾ ಇದ್ರು. ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ, ಸಮಾಧಾನ ಮಾಡಬೇಕಲ್ಲ. ಅದಕ್ಕೇನೆ ನಾನು ಸುಮ್ಮನೆ ಸಮಾಧಾನ ಮಾಡಿ ಅವ್ರಿಗೆ ರಿಪೋರ್ಟ್ಸ್ ಎಲ್ಲ ತೋರಿಸ್ಬಿಟ್ಟು ಇರೋದನ್ನೆಲ್ಲ ಹೇಳ್ದೆ. ನೀವಿನ್ನ ಫುಲ್ ರಿಕವರ್ ಆಗಿದ್ದಾರೆ, ಇನ್ನು ಯಾವ ಟ್ರೀಟ್ಮೆಂಟ್ ಅವಶ್ಯಕತೆಯೂ ಇಲ್ಲ. ಇವರಂತೂ ಎಲ್ಲರೂ ಇನ್ನೂ ತುಂಬ ಬುದ್ಧಿವಂತರ ಹೋಗ್ಬಿಟ್ಟಿದ್ದಾರೆ. ಇನ್ನು ಆರಾಮಾಗಿ ನೀವು ಕರ್ಕೊಂಡು ಹೋಗ್ಬೋದು. ಡಾಕ್ಟರ್ ಹೇಳಿದ್ರು ಎಚ್ಚರಿಕೆ ಆಗಿದೆಯಾ ನೋಡ್ಕೊಂಬಿಟ್ಟು ಬನ್ನಿ ಅಂತ, ಅದಕ್ಕೆ ಬಂದೆ. ಇನ್ನು ನಾಳೆ ಬೆಳಿಗ್ಗೆನೇ ಡಿಸ್ಚಾರ್ಜು. ನೀವೇನು ತಲೆ ಕೆಡಿಸ್ಕೊಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಸರಿ ಕಣೆ ತಾಯಿ, ಸರಿ ಕಣಮ್ಮ, ಸರಿ ಆಯಿತು. ದೇವ್ರು ಒಳ್ಳೇದು ಮಾಡಲಿ ಕಣವ. ಆಯ್ತು, ನಾಳೆ ಬೆಳಿಗ್ಗೆ ಎಲ್ಲ ದುಡ್ಡು ಕೊಟ್ಬಿಟ್ಟಿವ್ನಿ ಕಣವ, ಎಲ್ಲ ದುಡ್ಡು ಕೊಟ್ಬಿಟ್ಟಿವ್ನಿ, ಕರ್ಕೊಂಡು ಹೋಯ್ತೀನಿ. ಸರಿ ಆಯಿತು. ಅಜ್ಜಿ, ನನ್ನಿಂದ ನಿಮಗೆ ತುಂಬ ಕಷ್ಟ ಆಗಿರ್ಬೇಕಲ್ವಾ? ಪಾಪ ನೀನೆಲ್ಲ ದುಡ್ಡೆಲ್ಲ ಹೊಂದಿಸಿ ಅಡ್ಜಸ್ಟ್ ಮಾಡಿ ಕಟ್ತಾ ಇದೆಯಾ? ಲೋ ಮೊಮ್ಮಗನೇ, ಇದು ಯಾಕೆ ಹಿಂಗೇಳಿಯೇ? ಇದು ಯಾಕೆ ಹಿಂಗೇಳಿಯೇ? ನಿನಗೋಸ್ಕರ ಪಿರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ ಕಣ್ಮಗ. ತಪಸ್ ಮಾಡಿದ್ದೀನಿ ಈ ಪಾಟಿ ವರ್ಷನೂ ನಾನಂತೂ ನೀನು ಸೋರೋದ್ರೆ ನಂಗೆ ಅಷ್ಟೇ ಸಾಕು ಮಗ. ಇವಾಗ ನಾನೇನಾದ್ರು ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ, ₹1 ಕೆಲಸ ಮಾಡೋಕ್ಕಿಲ್ಲ, ಎಲ್ಲ ನಿಂತಾಗೆ ಮಾಡಿಸ್ತೀನಿ. ಮಾಡಿ ಒಂದು ಸುಮ್ಕಿರೋ. ಸರಿ ಅಜ್ಜಿ, ನಾನೆಲ್ಲ ನೋಡ್ಕೊಂತೀನಿ ಬಿಡು. ಸರಿ ಕಣ್ ಮೊಮ್ಮಗನೇ. ಯಾರನ್ನೂ ಅಪ್ಪಿತಪ್ಪಿನೂ ಆ ಮಿಟುಗ್ಲಾಡಿ ಅವಳಲ್ಲ, ಅವಳು ಸಾವ್ಕತಿ ಮಗಳು ಮಾತ್ರ ನನ್ನ ಮೊಮ್ಮಗ ಸರಿ ಹೋಗ್ಬಿಟ್ಟವನಿ, ರಾಜ್ಕುಮಾರ ಥರ ಆಗೋಗ್ಬಿಟ್ಟವನಿ ಅಂತ ಮಾತ್ರ ಹೇಳಕ್ಕೆ ಹೋಗ್ಬಿಡಿ. ಮೊದಲೇ ನೀನು ಯಾರು ಸರಿ ಇಲ್ಲ ಅವು, ಆಮೇಕಿಂತ ಬಂದ್ಬಿಟ್ಟವು ತಿರುಗಿ ಹಾಕಿಸ್ಕೊಳಕ್ಕೆ. ನನ್ನ ಮೊಮ್ಮಗಂಗೂ ಏನು ಗೆಪ್ತಿ ಇಲ್ಲ. ಮದುವೆ ವಿಷಯ ಯಾಕೋ ಮದುವೆದು ಏನು ಗೆಪ್ತಿನೇ ಇಲ್ವಲ್ಲ. ಇನ್ನು ಎಲ್ಲನಿಗೆ ಗೆಪ್ತಿ ಐತೆ. ಆ ನರ್ಸಿಗೆ ಎಷ್ಟು ಗೊತ್ತೋ ಎಲ್ಲ ಹೇಳ್ಬಿಟ್ಟು ಎಲ್ಲ ಗೆಪ್ತಿ ಬರ್ಸ್ಬಿಟ್ಟವಳೆ. ನೀವು ಏನು ಹೇಳಕ್ಕೆ ಹೋಗಬೇಡಿ.